ಗುರುಭ್ಯೋ ನಮಃ ಹರಿ ಓಂ 378ನೇ ಪುಟದಲ್ಲಿ ಭಾಷ್ಯದ ವಾಕ್ಯ ನಾನು ಒಂದು ಬಾರಿ ಹೇಳಿ ಮುಗಿಸಿದ್ದೇನೆ ಹಿಂದಿನ ಪಾಠದಲ್ಲಿ. 4-5 ದಿನಗಳ ಅಂತರ ಆದದ್ರಿಂದ ಸ್ವಲ್ಪ ಸ್ಮರಣೆಗೆ ತಂದು ಕೊಟ್ಟು ಮುಂದೆ ಹೊರಡ್ತೀನಿ. ಇಲ್ಲಿ ಈ ಛಾಂದೋಗ್ಯವು ಹಿಂದಿನ ಪ್ರಸಂಗದಲ್ಲಿ ಹೇಗೆ ಸಂವರ್ಗ ವಿದ್ಯಾ ಅಂತ ತಿಳಿದುಕೊಂಡು ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾ ಇತ್ತು, ಹಾಗೆ ಈ ಪ್ರಸಂಗದಲ್ಲಿ ವಾಯುದೇವರ ಶ್ರೇಷ್ಠತ್ವ ಹಾಗೂ ಜ್ಯೇಷ್ಠತ್ವದ ವಿಚಾರದಲ್ಲಿ ಒಂದು ಆಖ್ಯಾಯಿಕೆಯನ್ನು ತಿಳಿಸ್ತಾ ಇದೆ. ಅದು ಅಧ್ಯಾತ್ಮದಲ್ಲಿ ನಡೆದಿರುವಂತಹ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಒಳಗೊಂಡಿರುವಂತಹ ದೇವತೆಗಳೆಲ್ಲರೂ ಕೂಡ ವಾಯುದೇವರ ವಿಷಯದಲ್ಲಿ ಗುರುತ್ವವನ್ನ, ಪಿತೃತ್ವವನ್ನ ಸ್ವೀಕಾರ ಮಾಡಿ ನಾವು ಶ್ರೇಷ್ಠರಲ್ಲ ಅಂತ ಹೇಳಿದ ಮೇಲೆ ಆಚಾರ್ಯರು ಹಾಗಾದರೆ ಅಗ್ನಿ, ಸೂರ್ಯ, ಇಂದ್ರ, ರುದ್ರ ಈ ದೇವತೆಗಳು ಉಪಲಕ್ಷಣೆಯ ಎಲ್ಲ ದೇವತೆಗಳೂ ಕೂಡ ಪ್ರಾಣದೇವರ ಸ್ತೋತ್ರವನ್ನ ಮಾಡುತ್ತಾರೆ. ಆ ಪ್ರಾಣದೇವರ ಸ್ತೋತ್ರ ಆದ ಮೇಲೆ ಅದರ ವಿವರಣೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ ಶ್ರೀಮದಾಚಾರ್ಯ. ಏನಂತ ಕೊಟ್ರು? ಜ್ಯೇಷ್ಠ ಶ್ರೇಷ್ಠೋ ವಸಿಷ್ಠಶ್ಚ ಸಂಪತ್ ಆಯತನಂ ತಥಾ ವಾಯುರೇವ ಮಹಾನ್ ತಸ್ಯ ಪ್ರಸಾದಾತ್ ಅಗ್ನಿರೇವತು ಉಪಚಾರತಃ ವಸಿಷ್ಠಃ ಸ್ಯಾತ್ ಪ್ರತಿಷ್ಠಾ ಏವಂ ರವಿಃ ತತಃ ಸಂಪತ್ ಇಂದ್ರಃ ತಥೈವ ಉಕ್ತಃ ರುದ್ರಃ ಆಯತನಂ ತಥಾ ಇತಿ ಪ್ರಭಾವೇ. ಈ ಪ್ರಭಾವವೆಂಬುವಂತಹ ಗ್ರಂಥದ ಆಧಾರದಲ್ಲಿ ಆಚಾರ್ಯರು ಛಾಂದೋಗ್ಯದ ವಿವರಣೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಏನಂತಂದ್ರು, ಏನ್ ಹೆಸರುಗಳಿವೆಯೋ ಅವೆಲ್ಲವೂ ವಾಯುದೇವರ ಹೆಸರುಗಳು. ಜ್ಯೇಷ್ಠ ಶ್ರೇಷ್ಠ, ಕಾಲದಿಂದ ಜ್ಯೇಷ್ಠರಾಗಿದ್ದಾರೆ, ಗುಣದಿಂದ ಶ್ರೇಷ್ಠರಾಗಿದ್ದಾರೆ. ವಸಿಷ್ಠಶ್ಚ, ಸಮೀಪದಲ್ಲಿ ವಾಸ ಮಾಡುವಲ್ಲಿ ಶ್ರೇಷ್ಠರಾದವರು ವಸಿಷ್ಠ. ಸಂಪತ್, ಸಂಪತ್ತಿಗೆ ಅಭಿಮಾನಿಗಳಾಗಿದ್ದಾರೆ. ಆಯತನಂ, ಮನೆ. ಈ ಎಲ್ಲ ಹೆಸರುಗಳೂ ಕೂಡ ವಾಯುದೇವರದ್ದು. ಅಲ್ಲ, ನೀವೇ ಹಿಂದೆ ವ್ಯಾಖ್ಯಾನ ಮಾಡುವಾಗ ಇತರ ದೇವತೆಗಳದ್ದು ಅಂತ ಹೇಳಿದ್ರಲ್ಲ, ಅಗ್ನಿ, ಸೂರ್ಯ, ಇಂದ್ರ, ರುದ್ರ ಅಂತ ಬೇರೆ ದೇವತೆಗಳ ಹೆಸರು ಅಂತ ಹೇಳಿದ್ದೀರಲ್ಲ ಅಂದ್ರೆ ಹೌದು, ಈಗಲೂ ಹೇಳ್ತೀವಿ. ಅಲ್ಲ, ಇಬ್ರಿಬ್ರ ಹೆಸರು ಹೆಂಗಾಗಬೇಕು? ಒಂದಾ ವಾಯುದೇವರ ಹೆಸರಾಗಲಿ, ಇಲ್ಲ ಇತರ ದೇವತೆಗಳ ಹೆಸರಾಗಲಿ ಅಂದ್ರೆ ತಸ್ಯ ಪ್ರಸಾದಾತ್. ತಸ್ಯ ಪ್ರಸಾದಾತ್, ಯಾರ ಪ್ರಸಾದದಿಂದ? ವಾಯುದೇವರ ಪ್ರಸಾದದಿಂದಾಗಿ ಉಪಚಾರತಃ ವಸಿಷ್ಠ ಸ್ಯಾತ್. ಅಮುಖ್ಯವಾಗಿ, ಉಪಚಾರತಃ ಅಂದ್ರೆ ಗೌಣವಾಗಿ, ಅಮುಖ್ಯವಾಗಿ ಅಂತ ಅರ್ಥ. ಉಪಚಾರತಃ ಅನ್ನೋ ಶಬ್ದಕ್ಕೆ ಏನ್ ಬರ್ಕೋಬೇಕು ನಾವು? ಅಮುಖ್ಯವಾಗಿ. ಅಂದ್ರೆ ಅಮುಖ್ಯವಾಗಿ ಅಂದ್ರೆ ವಾಯುದೇವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಎಲ್ಲ ಹೆಸರುಗಳು ವಾಯುದೇವರನ್ನ ಮುಖ್ಯವಾಗಿ ಹೇಳ್ತದೆ, ಅಮುಖ್ಯವಾಗಿ ಇತರ ದೇವತೆಗಳನ್ನು ಹೇಳ್ತದೆ. ಅದೇನಾಯಿತು? ವಾಯುದೇವರು ಇಚ್ಛಾ ಮಾಡ್ಯಾರ. ಏನಂತ ವಾಯುದೇವರು ಇಚ್ಛಾ ಮಾಡ್ಯಾರ? ಈ ಹೆಸರುಗಳು ಈ ದೇವತೆಗಳಿಗೆ ಬರಲಿ ಅಂತ ಇಚ್ಛೆಯನ್ನ ಮಾಡಿದ್ದಾರೆ. ಪ್ರಸಾದ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರಸಾದ ಅನ್ನೋ ಶಬ್ದಕ್ಕೆ ಇಚ್ಛಾ ಅಂತನ್ನೋ ಅರ್ಥ ಹೇಳಿದಂತೆ ಅನುಗ್ರಹವೆಂದು ಹೇಳಲಿಕ್ಕೆ ಬರ್ತದೆ ಅಂತಂತಾರೆ ವ್ಯಾಖ್ಯಾನಕಾರ. ಮಾಡಿರ್ಬೋದು ಕನ್ನಡದ ಭಾಷಾಂತರ ಮಾಡೋರು. ಅನುಗ್ರಹ. ಹಾಗಾದ್ರೆ ವಾಯುದೇವರ ಅನುಗ್ರಹದಿಂದ, ವಾಯುದೇವರ ಇಚ್ಛೆಯಿಂದ ಅಮುಖ್ಯವಾಗಿ ವಸಿಷ್ಠ, ಪ್ರತಿಷ್ಠಾ, ಸಂಪತ್, ಆಯತನಂ ಅನ್ನುವಂತಹ ಹೆಸರುಗಳು ಈ 4 ದೇವತೆಗಳಿಗೆ ಬಂದಿವೆ. ನನಗೇನೋ ಒಂದು ಹಿಂಗ ಸಣ್ಣದ ಒಳಗ ಸಂಶಯ ಅಂದ್ರೆ ಒಂದು ಆಲೋಚನೆ. ಇತರ ದೇವತೆಗಳಿಗೆ ಯಾರಿಗೂ ಕೂಡ ಈ ಹೆಸರುಗಳನ್ನ ಅಮುಖ್ಯವಾಗಿ ಕೊಡದೆ ವಾಯುದೇವರು ಈ 4 ಜನರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಆ 4 ಜನರು ವಾಯುದೇವರನ್ನ ಇನ್ನು ವಿಶೇಷವಾಗಿ ಸೇವಾ ಮಾಡ್ಯಾರ, ವಿಶೇಷ ಸೇವಾ ಮಾಡಿದ್ದಾರೆ ಅನ್ನೋದಕ್ಕೇನೆ ಇವುಗಳೆಲ್ಲ ಪ್ರಾಪ್ತಿಯಾಗಿದೆ. ಇಲ್ಲೇ ಇದ್ರೆ ಅವ್ರಿಗೆ ಯಾಕೆ ಹೆಸರು ಕೊಡ್ಬೇಕು? ಉಳಿದು ಯಾರಿಗೆ ಕೊಡ್ಲಿಕ್ಕೆ ಬರ್ತಿತ್ತೋ ಇಲ್ಲ. ಹಾಗಿದ್ರೆ ಸರಿ ಆಯ್ತಾ? ಏನಾಯ್ತು? ವಾಯುದೇವರ ಸೇವಾ ವಿಶೇಷವಾಗಿ ಮಾಡಿ ಆ ತರಹದ ಹೆಸರುಗಳನ್ನ ಪಡೆದುಕೊಂಡಿದ್ದಾರೆ. ಇತಿ ಪ್ರಭಾವ ಮುಗಿದು. ಇನ್ನ ಈಗ ಒಂದು ಅಂಶವನ್ನ ಆಚಾರ್ಯರು ಉಜಾಗರ ಮಾಡ್ತಾರೆ. ಏನಂತಾರೆ? ಅಲ್ಲ, ಈ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಗೆ ಹೋದ್ರು, ಒಳಗೆ ಬಂದ್ರು. ಹೊರಗೆ ಹೋಗಿ ಒಳಗೆ ಬಂದ್ರು ಕೂಡ ದೇಹಕ್ಕೇನು ಬಹಳ ವ್ಯತ್ಯಾಸ ಆಗಲೇ ಇಲ್ಲ ಅಂತಂತೀರಿ. ಮೂಕ್ ಇದ್ದಂಗಿದ್ರು, ಕಿವುಡಿದ್ದಂಗಿದ್ರು. ಮೂಕ್ ಹೆಂಗಿರ್ಬೇಕು ಹಂಗಿದ್ರು, ಕಿವುಡ್ ಹೆಂಗಿರ್ಬೇಕು ಹಂಗಿದ್ರು, ಕುರುಡ್ ಹೆಂಗಿರ್ಬೇಕು ಹಂಗಿದ್ರು ಅಂತ ಹಿಂಗ್ ಹೇಳ್ಕೊತ ಬರ್ಲಿಕತ್ತೀರಿ. ಹಾಗಾದ್ರೆ ಆ ಇಂದ್ರಿಯಗಳ ಕಾರ್ಯವನ್ನ ಯಾರು ನೆರವೇರಿಸ್ತಿದ್ರು ಅವರಿಲ್ಲದೆ ಇರುವಾಗ ಅಂತ ಪ್ರಶ್ನೆ ಬಂದ್ರೆ ವಾಯುದೇವರ ಮತ್ತೊಂದು ಮಹಿಮೆ.
ಏನು ವಾಯುದೇವರ ಮಹಿಮೆ ಮತ್ತೊಂದು ಅಂದ್ರೆ ಸರ್ವೇಂದ್ರಿಯಾಣಾಂ ವ್ಯಾಪಾರಾನ್ ಪ್ರಾಣಯೇವ ಕರೋತಿ ಅಯಂ ಅಯಂ ಪ್ರಾಣ. ಇಲ್ಲಿ ಕರೋತ್ಯಯಂ ಅನ್ನುವಲ್ಲಿ ಪದಚ್ಛೇದ ಹೆಂಗ್ ಮಾಡಬೇಕು? ಕರೋತಿ ಅಯಂ ಅಂತ ಮಾಡಬೇಕು. ಅದು ಎಣಸಂಧಿ ಆಗಿದೆ. ಕರೋತಿ ಅಯಂ ಕರೋತ್ಯಯಂ ಅಂತ ಎಣಸಂಧಿ. ಪದ ವಿಭಾಗ ಮಾಡ್ಕೊಂಡ್ರ ಕರೋತಿ ಅಯಂ ಅಂತ ಹೇಳಿ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಗೆ ಹೋದ್ಮೇಲೆ ಆ ಇಂದ್ರಿಯದ ಕಾರ್ಯ ಇರುವುದೇ ಇಲ್ಲಲ್ಲ ಅಂದ್ರೆ ದೃಷ್ಟಾಂತ ಏನ್ ಕೊಟ್ಟಾರ? ಕುರುಡನು ಹೇಗೆ ಇರ್ತಿದ್ನೋ ಹಾಗೆ ಇದ್ದಾನ, ಕಿವುಡನು ಹೇಗೆ ಇರ್ತಿದ್ನೋ ಹಾಗಿದ್ದಾನ. ಅಂದ್ರೆ ಇವಾಗ ಕಿವಿ ಕಣ್ಣು ಕೆಲಸ ಮಾಡ್ತಿಲ್ಲ ಅಂತಲ್ಲ, ಕೆಲಸ ಮಾಡ್ತಿದ್ರು ಮಾಡದೇ ಇರೋರ್ದು ಹೆಂಗಿರ್ತದ ಹಂಗಿದ್ದಾನ ಅಂತ ದೃಷ್ಟಾಂತ ಕೊಟ್ಟಿವಿ. ಮೊನ್ನೆ ಅದಕ್ಕೆ ದೃಷ್ಟಾಂತ ಹೇಳಿದ್ದೆ, ಜಾಣ ಕುರುಡು ಜಾಣ ಕಿವುಡ ಅಂತ ದೃಷ್ಟಾಂತ ಕೊಟ್ಟಿದ್ದೀನಿ ಅವತ್ತು ಹೇಳೋ ಕಾಲಕ್ಕೆ. ಅಂದ್ರೆ ಕಾಣಿಸ್ತಿರ್ತದ, ನೋಡಂಗಿಲ್ಲ ಅಷ್ಟ, ನಮ್ದಲ್ಪ ಅಂತ ಹಿಂಗ್ ಕುದಿರ್ತಾರ. ಕಾಣಿಸಂಗಿಲ್ಲ ಏನಂದ್ರೆ ಕಾಣಿಸ್ತು. ಕುರುಡೇ ನೀನು ಅಂತ ಕೇಳ್ತಿರ್ತೀವಿ. ಕುರುಡ ಅಂದ್ರೆ ಕುರುಡಲ್ಲವ, ಆ ವಸ್ತು ಅವನಿಗೆ ಕಂಡಿಲ್ಲ, ಅಂದ್ರೆ ಇಂದ್ರಿಯ ವ್ಯಾಪಾರ ಅಲ್ಲಿ ಆಗ್ತಿಲ್ಲ ಅಂತ ಈ ಅಭಿಪ್ರಾಯದಲ್ಲಿ ಹೇಳ. ಆಗ್ತಿಲ್ಲ ಅಂತ ಆನಂದ ಅರ್ಥ ಆಯ್ತು. ಅಂದ್ರೆ ಅದರದ್ದು ಕೆಲಸ ಆಗದೆ ಇದ್ದಂಗೆ ನೋಡ್ಕೊಳ್ಳೋದಷ್ಟೇ. ಅಯ್ಯಮ್ ಅಂದ್ರೆ ಇವರು ಇಲ್ಲ, ಅದು ಇನ್ನೂ ಹೇಳಿಲ್ಲ. ಅದು ಬೇರೆ ಇದು ಬೇರೆ, ಅವಸರ ಮಾಡ್ಬೇಡ್ರಿ, ಮಿಕ್ಸ್ ಆಗಿದೆ ನಿಮ್ದು. ಸೆನ್ಸರ್ ಕಟ್ ಆಗ್ಬೇಕು ಈಗ. ಅದಕ್ಕೆ ಹೇಳಿದ್ದು. ಈಗ ಈ ಶ್ಲೋಕಕ್ಕೆ ಬರೋಂತ ಆನಂದ ಪ್ರಶ್ನೆ ಮುಗಿತು. ಈಗ ಉತ್ತರಕ್ಕೆ ಇಲ್ಲಿ ಏನಾಯ್ತು ಅಂದ್ರೆ ಸರ್ವೇಂದ್ರಿಯಾಣಾಂ ಪ್ರತ್ಯೇಕ ಶಬ್ದ, ವ್ಯಾಪಾರಾನ್ ಪ್ರತ್ಯೇಕ ಶಬ್ದ, ಪ್ರಾಣ ಏವ ಕರೋತಿ ಪ್ಲಸ್ ಅಯಂ ಅಯಂ ಪ್ರಾಣ, ಈ ಪ್ರಾಣ ದೇವರು. ಅಯಂ ಅನ್ನೋ ಶಬ್ದಕ್ಕೆ ಈ ಅಂತ ಅರ್ಥ ಅಷ್ಟೇ, ಬೇರೆ ಏನಿಲ್ಲ. ಅಂದ್ರೆ ಅದು ಹೇಳೋ ಕಾಲಕ್ಕೆ ಹಂಗ ಅಂತಿರ್ತೀವಿ, ಈ ರಾಮ ಈ ಕೃಷ್ಣ ಅಂತ ಅಂತೀವಲ್ಲ, ಹಂಗ ಈ ಪ್ರಾಣ ದೇವರು ಏನಂತಾರ? ಸರ್ವೇಂದ್ರಿಯಾಣಾಂ ವ್ಯಾಪಾರಾನ್ ಕರೋತಿ, ಎಲ್ಲಾ ಇಂದ್ರಿಯಗಳ ಕಾರ್ಯವನ್ನ ಒಬ್ಬರೇ ನಿರ್ವಹಿಸುತ್ತಾರೆ. 11 ಇಂದ್ರಿಯಗಳ ವ್ಯಾಪಾರವನ್ನ, ವ್ಯಾಪಾರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕ್ರಿಯಾ. ಕಣ್ಣಿಗೆ ನೋಡುವ ಕ್ರಿಯೆ, ಕಿವಿಗೆ ಕೇಳಿಸಿಕೊಳ್ಳುವ ಕ್ರಿಯೆ, ಮೂಗಿಗೆ ಗಂಧವನ್ನ ತೆಗೆದುಕೊಳ್ಳುವ ಕ್ರಿಯೆ, ವಾಗೀಂದ್ರಿಯಕ್ಕೆ ಮಾತನಾಡುವ ಕ್ರಿಯೆ, ಹಿಂಗಿವೇನು ಕ್ರಿಯೆಗಳಿವೆಯೋ ಅಂದ್ರೆ ಜ್ಞಾನ ಮಾಡಿಕೊಡುವ ಅಥವಾ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯದ ಕೆಲಸಗಳಾದ ಜ್ಞಾನವನ್ನು ಉಂಟು ಮಾಡಬೇಕೆ, ಕರ್ಮೇಂದ್ರಿಯದ ಕೆಲಸಗಳಾದ ಕರ್ಮವನ್ನು ಉಂಟು ಮಾಡಬೇಕೆ ಅನ್ನೋದು ಎಲ್ಲವನ್ನೂ ಕೂಡ ವಾಯುದೇವರೇ ಮಾಡುತ್ತಾರೆ. ಹೆಂಗ್ ಮಾಡ್ತಾರ ಅಂತ ಪ್ರಶ್ನೆ. ಈಗ ಹೆಂಗ್ ಮಾಡ್ತಾರ ಅಂತಂದ್ರೆ ಏನ್ರಿ ಅದಕ್ಕೆ ಅರ್ಥ ಅಂತಂದ್ರೆ ಹೊರಗಿನಿಂದಲೂ ಮಾಡ್ತಾರ, ಒಳಗಿನಿಂದಲೂ ಮಾಡ್ತಾರ. ಇದು ವಾಯುದೇವರ ವಿಶೇಷ ಸಾಮರ್ಥ್ಯ. ಸಾಮರ್ಥ್ಯದ ವಿಶೇಷ ಏನು? ಹೊರಗಿನಿಂದ ಆರ್ಡರ್ ಮಾಡಿದ್ರು ಸಾಕು, ಅವರ ಆರ್ಡರ್ನಿಂದಲೇನೆ, ಆಜ್ಞೆಯಿಂದಲೇನೆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗೊತ್ತಾಯ್ತಾ? ಅವ್ರೇನು ಮತ್ತ ಒಳಗೆ ಬರಬೇಕು ಮಾಡಬೇಕು ಅಂತ ಹಿಂಗೇನಿಲ್ಲ. ಇನ್ನು ಇಂದ್ರಿಯಸ್ಥ ಪೃಥಕ್ ಚ ಅಸೌ. ಇಂದ್ರಿಯಸ್ಥ ಅಂದ್ರೆ ಇಂದ್ರಿಯದಲ್ಲಿ ಇದ್ದು, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದ್ದು ಸ್ವಯಂ ವಾಯುದೇವರು ಕೆಲಸ ಮಾಡ್ತಾರೆ. ಪೃಥಕ್ ಪ್ರತ್ಯೇಕ ಅಂದ್ರೆ ಹೊರಗಡೆಗೆ, ಔಟರ್. ಇಂದ್ರಿಯವನ್ನ ಬಿಟ್ಟು ಹೊರಗಡೆಗೆ ಇದ್ದು ಆ ಕೆಲಸವನ್ನ ಮಾಡ್ತಾರ. ಶಕ್ತಃ ಅಪಿ ಸ್ವಯಮೇವತ್ತು. ಇದರಲ್ಲಿ 2 ಕಾರಣಗಳನ್ನು ಹೇಳ್ತಾರೆ. ತೂ ಶಬ್ದದಿಂದಾಗಿ ಭಗವಂತನ ಇಚ್ಛಾ ಅಂತ ಅನ್ನೋ ಅರ್ಥವನ್ನ ವೇದೇಶ ತೀರ್ಥ ಶ್ರೀಪಾದರು ಹೇಳಿದ್ರು ಅಂತ ಹೇಳಿದ್ದೆ ನಾನು. ಅದರ ವಿವರಣೆಯನ್ನ ಮಾಡೋಣಂತ. ನೋಡ್ರಿ ಇಲ್ಲಿ ಹೆಂಗದ ಅಂತಂದ್ರೆ ಬಹಳ ಆಶ್ಚರ್ಯ. 11 ಇಂದ್ರಿಯಗಳಲ್ಲಿ 11 ಪ್ರಾಣದೇವರ ಪ್ರತ್ಯೇಕ ರೂಪಗಳಿವೆ. ಹೌದು, ಈಗೇನ್ ಹೇಳಿರಿ? ಇಂದ್ರಿಯಗಳಲ್ಲಿ ಇದ್ದು ಅಲ್ಲಿಗೆ ತಲೆ, ಮತ್ತೆ ಇಂದ್ರಿಯಗಳಲ್ಲಿ ಇದ್ದು ಅನ್ಬೇಕಾದ್ರೆ ಒಂದೊಂದು ರೂಪ ಬೇಕಲ್ಲ. ಮತ್ತೆ ಒಂದೇ ರೂಪ ಹೆಂಗಿರ್ಬೇಕು 11 ಇಂದ್ರಿಯಗಳಲ್ಲಿ? ಅಲ್ಲಿ ನೀವ್ ಹೇಳ್ರಿ, ಇಲ್ಲಿ ಇಲ್ಲ. ನೀವು ಪುಸ್ತಕ ಬರ್ದಾಗ ಒಪ್ಕೋಣಂತ, ಸರಾಫ್ ಅವ್ರು ಬರ್ದದ್ದು ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಇಂದ್ರಿಯಗಳಲ್ಲಿದ್ದು ಹೊರಗಿದ್ದು ಅಂತ. ಹೊರಗಿದ್ದದ್ದು ಒಂದೇ ರೂಪ, ಹೊರಗಿದ್ದದ್ದು ಒಂದೇ ರೂಪ. ವಿಶೇಷ ಏನು? ಎಲ್ಲ 11 ಇಂದ್ರಿಯಗಳಲ್ಲಿ ಒಂದೇ ರೂಪದಿಂದ ಕೂತ್ಕೊಂಡ್ರೆ ವಿಶೇಷ ಏನು? ಮತ್ತೆ ಹೊರಗಿದ್ದು ಒಂದೇ ರೂಪದಿಂದ ಮಾಡ್ತಾರೆ ಅಂಬೋದು ವಿಶೇಷ ಗೊತ್ತಾಗಬೇಕಾದ್ರೆ ಇಲ್ಲಿ ಪ್ರತ್ಯೇಕ ಇರಬೇಕು. ಸ್ವಲ್ಪ ದೃಷ್ಟಾಂತ ಕೊಟ್ಟು ಮತ್ತೆ ಸ್ಪಷ್ಟ ಮಾಡ್ತೀನಿ. ಈಗ ಒಂದೇ ರೂಪದಿಂದ 11 ಇಂದ್ರಿಯಗಳಲ್ಲಿ ಇದ್ದು ಮಾಡಬೇಕು, ಪ್ರತ್ಯೇಕ ಮಾಡಬೇಕು ಅನ್ನೋದರ ವಿವರಣೆ ನಂದು ಆದ ಕೂಡ ನಿಮಗೆ ತಿಳಿದು ಬರ್ತದೆ. ಇಂದ್ರಿಯಗಳಲ್ಲಿ ಇಲ್ಲದೆ ಒಂದ್ ಕಡೆಗಿದ್ದಾರೆ ಪ್ರಾಣದೇವರು, ಎಲ್ಲಾ ಇಂದ್ರಿಯಗಳಿಗೆ ಆದೇಶ ಮಾಡಿರ್ತಾರೆ ಕೆಲಸ ಮಾಡ್ರಿ ಅಂತ, ಕೆಲಸ ಮಾಡ್ತಾರೆ. ಇನ್ನು ಆಯಾ ಇಂದ್ರಿಯಗಳಲ್ಲಿ ಪ್ರತ್ಯೇಕವಾಗಿ ಇದ್ದು, ಪ್ರತ್ಯೇಕವಾಗಿ ಅನ್ನೋ ಶಬ್ದದ ಅರ್ಥ ಹೆಂಗ್ ಹೊಂದಿಸ್ಬೇಕು ನಾವು ಅಂದ್ರೆ ಒಂದೊಂದು ಇಂದ್ರಿಯಗಳಲ್ಲೂ ಪ್ರತ್ಯೇಕವಾಗಿ ಇದ್ದು ಕೆಲಸವನ್ನ ಮಾಡ್ತಾರೆ. ಆಗ ತಾನೇ ವಾಯುದೇವರ ಮಹಿಮಾಧಿಕ್ಯ ಗೊತ್ತಾಗೋದು. ಒಂದೇ ರೂಪದಿಂದ ಕೆಲಸ ಮಾಡೋದಕ್ಕೂ 16 ರೂಪಗಳಿಂದ ಪ್ರತ್ಯೇಕ ಇಂದ್ರಿಯಗಳಲ್ಲಿ ಕೆಲಸ ಮಾಡೋದಕ್ಕೂ ಮಹಿಮಾಧಿಕ್ಯ ಗೊತ್ತಾಗ್ತದೆ. ಗೊತ್ತಾಯ್ತಾ? ಈಗ ಅವ ಕಂಪನಿ ಮುಖ್ಯಸ್ಥ ಇದ್ದಾನ, ಅವೇನ್ ಮಾಡ್ತಾನ? ಕಂಪನಿ ಹಗಲದು ಏನ್ ಕರಿತೀರಿ ನೀವು ಇಂಗ್ಲಿಷ್ನ್ಯಾಗ?
ಕಾರ್ಖಾನೆ ಅಂತ ಕರಿಬೇಕು ಇಂಗ್ಲಿಷ್ನ್ಯಾಗ, ಕರೆಕ್ಟ್. ಅದಕ್ಕೆ ಕಾರ್ಖಾನೆ ಮುಖ್ಯಸ್ಥ ಇದ್ದಾನ ಇಂಗ್ಲಿಷ್ನ್ಯಾಗ, ಕಂಪನಿ ಮುಖ್ಯಸ್ಥ ಕನ್ನಡದಾಗ. ಅದಕ್ಕೆ ಆ ಕಂಪನಿ ಮುಖ್ಯಸ್ಥ ಏನ್ ಮಾಡ್ತಾನಂದ್ರೆ ಮೊದಲು ಆರ್ಡರ್ ಪಾಸ್ ಮಾಡ್ತಾನೆ. ಏನ್ ಆರ್ಡರ್, ಇವತ್ತು ಇಷ್ಟೊತ್ತಿಗೆ ಇಷ್ಟೆಲ್ಲ ಸಾಮಾನುಗಳು ಬರಬೇಕು ಅಂತ ಕೆಲಸ ಮಾಡ್ತಿರ್ತಾನೆ. ಅವ ಏನ್ ಮಾಡ್ತಾನಂದ್ರೆ ಆ ಕೆಲಸ ವರ್ಕರ್ಸ್ ಜೊತೆಗೆ ತಾನೂ ನಿಂತುಕೊಂಡ್ರೆ ವರ್ಕರ್ಸ್ ಹೆಚ್ಚು ದುಡಿತಾರ, ಇನ್ನು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾರ ಅಂತ ಹೇಳಿ ತಾನು ತನ್ನ ಕೋಟ್ ತೆಗೆದಿಟ್ಟು ತೋಳು ಮಡಚಿ ಬಂದು ನಿಂತ್ಕೋತಾನಿಲ್ಲ, ಅವ್ರ ಜೊತೆ ಕೈ ಸೇರಿಸ್ತಾನೆ ಇಲ್ಲೋ. ಆಗೇನಾಗ್ತದ ಅಂತಂದ್ರ ವರ್ಕರ್ಸ್ ಏನ್ ಭಾವನಾ ಬರ್ತದ, ಇವ ಬರೀ ರಾಜ ಅಲ್ಲ, ಇವ ನಮ್ ಜೊತೆಗಿರೋವನು ಒಂದು ಬರ್ತದ. ಹಂಗ ಪ್ರಾಣದೇವರು ಹೊರಗೆ ನಿಂತ್ಕೊಂಡು ರಾಜನಂತೆ ಆಜ್ಞಾ ಕೊಟ್ಟರು ಕೂಡ ಆಯಾ ಇಂದ್ರಿಯಗಳಲ್ಲಿ ಒಂದೊಂದು ರೂಪದಿಂದ ಇದ್ದುಕೊಂಡು ಪ್ರತಿ ಕಾರ್ಯವನ್ನು ನೆರವೇರಿಸ್ತಾರೆ. ಇದು ಮಹಿಮಾಧಿಕ್ಯ. ಒಂದೇ ರೂಪದಿಂದ ಮಾಡ್ತಾರ ಅಂತ ಅನ್ನೋದು ಒಂದು ಹೇಳ್ಬಹುದು, ಅವ್ರದ್ದೇನು ಮಹಿಮಾ ಬರುವುದಿಲ್ಲ ಅಂತಲ್ಲ, ನಾ ಹಿಂಗ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಸರಿ ಆಯ್ತಾ? ಇಂದ್ರಿಯಾಭಿಮಾನಿ ದೇವತೆಗಳು ಇವರಿಂದ ಪ್ರೇರಿತರಾಗಿ ಕೆಲಸ ಮಾಡ್ತಾರೆ. ಹೇಳಿದ್ನಲ್ಲಿ ಈಗ ಯಜಮಾನಿ ಇಲ್ಲಿ ನಿಂತಾರ, ವರ್ಕರ್ ಇಲ್ಲಿ ನಿಂತಾರ, ಇಬ್ರು ಕೆಲಸ ಮಾಡ್ಲಿಕ್ಕತ್ತಾರ ಇಲ್ಲೋ, ಇಬ್ರು ಕೆಲಸ ಮಾಡ್ತಾರ. ಅದನ್ನ ಹಂಗ ಅಂತ ಹೇಳ್ಬೇಕಷ್ಟು ಕೆಲಸ. ಗೋಲಕದ ಏನ್ ಕೆಲ್ಸದ ಅಂತ ಹೇಳ್ರಿ ಇಲ್ಲೇ? ಅಂದ್ರೆ ಈ ಕಣ್ಣಿನಲ್ಲಿ ಗೋಲಕ ಅಂದ್ರೆ ಏನು ಮೊದಲು ಅದು ಹೇಳ್ರಿ. ಅದೇ ಕಣ್ಣು ಅನ್ನೋದು ಒಂದು ಇಂದ್ರಿಯ, ಅದ್ರೊಳಗ ಸ್ವಲ್ಪ ಬಿಡಿಸಿ ಹೇಳ್ರಿ, ನಮ್ ತಿಳಿಬೇಕು, ನನಗ್ ತಿಳಿಬೇಕು. ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ ಮಾಡಿ. ಬಿಂದಾಚಾರ್ ಗೋಲಕದ ಕೆಲಸ ಏನು ಅಂತ ಕೇಳಾರ, ಗೋಲಕದ ಕೆಲಸ ಅವ್ರು ಹೇಳ್ತಾರೆ. ಹೇಳ್ರಿ ಗೋಲಕದ ಕೆಲಸ ಪ್ರಶ್ನೆ ಏನು ಅಂತ ಹೇಳ್ರಿ ಬಿಂದಣ್ಣ. ಗೋಲಕದ ಕೆಲಸ ಇರುವುದಿಲ್ಲ, ಇಂದ್ರಿಯಗಳು ಇರ್ಲಿಕ್ಕೆ ಜಾಗ ಅಷ್ಟೇ ಅದು. ಗೋಲಕ ಅನ್ನೋದನ್ನ ಇನ್ನೊಂದು ಬಳಸೋ ಕಾಲಕ್ಕ ಎಲ್ಲರ ಏನ್ ತಿಳ್ಕೊಂಡ್ ಬಳಸ್ಬೇಕು ಅಂತಂದ್ರ ಇಂದ್ರಿಯ ಅಲ್ಲ, ಇಂದ್ರಿಯ ಇರುವ ಜಾಗ ಇಲ್ಲ. ಇವನ ಈಗಿನ ಹಿಂದಿನ ಕ್ಷಣ ಕೇಳಿ ಅಷ್ಟೋ ವಿಸ್ಮೃತಿ ಬರ್ತದೆ ನಿಮಗ, 70 ವರ್ಷ ನಿಂಗಾಗ್ತ ಹಂಗ ಹೇಳ್ಬಾರ್ದು. ಗೋಲಕ ಅನ್ನುವ ಶಬ್ದಕ್ಕೆ ಇಂದ್ರಿಯಗಳು ಇರುವ ಜಾಗ. ಸೀಟ್, ತಲೆಬುರುಡೆ, ಹಾ, ಸೀಟ್ ಬುಡಕ್ಕ ಹೆಲ್ಮೆಟ್ ಇಡ್ಲಿಕ್ಕೆ ಒಂದ್ ಜಾಗ ಮಾಡಿರ್ತಾರೆ. ಯಾಕಂದ್ರೆ ತಲೆ ಮೇಲೆ ಇರ್ತದ, ಸೀಟ್ ಬುಡಕ್ ಹೆಲ್ಮೆಟ್ ಇರ್ತದೆ, ಆಕ್ಸಿಡೆಂಟ್ ಆದ ಬರೋಬ್ಬರಿ ಆಗ್ತದಂತ. ಅದಕ್ಕೆ ಅದಕ್ಕೆ ಆ ಹೆಲ್ಮೆಟ್ ಇಡ್ಲಿಕ್ಕೆ ಜಾಗ ಇರುತ್ತೆ ನೋಡ್ರಿಪ್ಪ, ಅದನ್ನ ಗೋಲಕ ಅಂತ ಕರೀತಾರೆ. ಇದಣ್ಣ ಗುಡ್ ಬಾಯ್ ದೀಪ ಮುಂದ್ ಬರ್ರಿ. ಅದಕ್ಕ ಎಲ್ಲ ಅದೇ ಅವು ಕಿಡಿಕಿ ಬಹಳ ಶಬ್ದ ಮಾಡ್ಲಿಕ್ಕತ್ತಾವ ಅಂದ್ರೆ ಎಣ್ಣೆ ಹಾಕಿದ್ದಿಲ್ಲ ಅಂತ ಅರ್ಥ ಅಂತ. ಅದು ಎಣ್ಣೆ ಹಾಕಿದ್ದಿಲ್ಲ. ನನ್ನ ಅಭಿಪ್ರಾಯ ಪ್ರತ್ಯೇಕ ಇಂದ್ರಿಯಗಳಲ್ಲಿ ಅಂತ ಒಂದು ರೂಪದಿಂದ ಹೊರಗಿದ್ದಾರ ಅಂತ, ಒಂದೇ ರೂಪದಿಂದ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವ ಸಾಮರ್ಥ್ಯ ಅದ ಅವರಿಗೆ. ನಾವೇನ ಅದರ ಅಲ್ಲಗಳೆಯುವುದಿಲ್ಲ. ಆಯ್ತಾ? ಮುಂದೆ ನೋಡಿ. ಸರ್ವೇಂದ್ರಿಯಾಣಾಂ ವ್ಯಾಪಾರಾನ್ ಪ್ರಾಣಯೇವ ಕರೋತ್ತೇಯಂ ಇಂದ್ರಿಯಸ್ಥಃ ಪೃಥಕ್ ಚಾಸೌ ಶಕ್ತೋಪಿ ಸ್ವಯಮೇವತು. ಪ್ರತ್ಯೇಕವಾಗಿ ನಿಂತು ಮಾಡ್ಲಿಕ್ಕೆ ವಾಯುದೇವರಿಗೆ ಶಕ್ತಿ ಇಲ್ವೋ? ಇಂದ್ರಿಯಗಳಲ್ಲಿ ಇದ್ದೇ ಮಾಡಬೇಕು ಅಂದ್ರೆ ಶಕ್ತೋಪಿ ಅದೇನಿಲ್ಲ. ವಾಯುದೇವರು ಪ್ರತ್ಯೇಕವಾಗಿ ನಿಂತುಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾರೆ. ಹಾ, ಅಂದ ಮೇಲೆ ವಾಯುದೇವರು ಪ್ರತ್ಯೇಕವಾಗಿ ನಿಂತು ಅಂದ್ರೆ ಇಂದ್ರಿಯಗಳಿಂದ ಹೊರಗಿದ್ದು ಇಂದ್ರಿಯಗಳಿಂದ ಹೊರಗಿದ್ದು ಕೆಲಸ ಮಾಡಲು ಸಮರ್ಥನಾಗಿದ್ದರೂ ಕೂಡ ಮತ್ತೆ ಹಾಗಾದ್ರೆ ಇಂದ್ರಿಯಗಳಲ್ಲಿ ಸೇರಿಕೊಂಡು ಯಾಕೆ ಕೆಲಸ ಮಾಡಬೇಕು? ಅದಕ್ಕೆ ಎರಡು ವಿಷಯವನ್ನ ಆಚಾರ್ಯರು ವೇದೇಶ ತೀರ್ಥ ಶ್ರೀಪಾದ ತಿಳಿಸ್ತಾರ. ಸ್ವಯಮೇವತು ಅನ್ನೋ ಶಬ್ದಕ್ಕೆ, ಸ್ವಯಂ ಅನ್ನುವ ಶಬ್ದಕ್ಕೆ ನಾವು ನಮ್ಮ ಭಾಷೆದಾಗ ಅರ್ಥ ಮಾಡಿದ್ರೆ ತಾನು ಅಂತ ಅನಿಸ್ತದೆ. ಅದಕ್ಕೆ ವೇದೇಶ ತೀರ್ಥರಂತಾರ ಸ್ವೇಚ್ಛಾನುಸಾರೇಣೈವ ಇಂದ್ರಿಯಸ್ಥಃ. ವಾಯುದೇವರು ಇಚ್ಛಾ ಮಾಡ್ತಾರೆ, ನಾನು ಈ ಇಂದ್ರಿಯದೊಳಗೆ ಇದ್ದು ಕೆಲಸ ಮಾಡಬೇಕು ಅಂತ ಇಚ್ಛಾ ಮಾಡ್ತಾರೆ ವಾಯುದೇವರು. ಗೊತ್ತಾಯ್ತಾ? ಮುಂದಿನ ವಾಕ್ಯ ಓದಂತೆ ಸ್ಪಷ್ಟ ಆಗ್ತದ ಎಂಬುದಕ್ಕೆ ಹೇಳಿಗತ್ತಿದ್ದು. ಏನಂತ? ಸ್ವಯಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸ್ವ ಇಚ್ಛಾನುಸಾರವಾಗಿ. ವಾಯುದೇವರು ಹಿಂಗ್ ಇಚ್ಛಾ ಮಾಡ್ತಾರಂತ ನಾನು ಈ ಕಣ್ಣಿನಲ್ಲಿ ಇದ್ದು ಈ ಕಣ್ಣಿನಿಂದ ಆಗುವ ಕೆಲಸವನ್ನ ಮಾಡ್ತೇನೆ, ಈ ಮೂಗಿನಲ್ಲಿದ್ದು ಇಲ್ಲಿಂದ ಆಗಬೇಕಾದ ಕೆಲಸವನ್ನ ಮಾಡ್ತೇನೆ ಅಂತ ವಾಯುದೇವರು ಇಚ್ಛಾ ಮಾಡಿ ಕೆಲಸ ಮಾಡ್ತಾರಂತ. ಹೌದು, ಹಂಗಾದ್ರೆ ವಾಯುದೇವರು ಇಚ್ಛಾ ಮಾಡ್ತಾರ ಅಂತಂದ್ರ ಅವರೇ ಮತ್ತೆ ದೇವರಾಗ್ಬಿಟ್ರಲ್ಲ. ಮತ್ತೆ ಇವ್ರು ತಮ್ಮ ಇಚ್ಛಾನುಸಾರವಾಗಿ ಎಲ್ಲ ಮಾಡ್ಕೋತ ಹೊಂಟ್ಬಿಟ್ರೆ ಅಂತಂದ್ರ ತೂ ಅಂತಾರ. ತೂ ಅಂತ ಒಂದ್ ಶಬ್ದ ಹಾಕಿದ್ದಕ್ಕೆ ವೇದೇಶ ತೀರ್ಥರಂತಾರ
ತೂ ಶಬ್ದ ಭಗವದಿಚ್ಛಾನುಸಾರಿತಾ ವಿಶೇಷ ಜ್ಞಾಪನಾರ್ಥ. ಅಂದ್ರೆ ಅಂದ್ರೆ ವಾಯುದೇವರು ಆ ತರಹದ ಇಚ್ಛಾ ಮಾಡಿದ್ದಾರೆ ಅಂದ್ರೆ ಅದು ಅನುಸಾರಿಯಾದ ಇಚ್ಛಾ ಆಗಿದೆ ಅಂತ ತಿಳ್ಕೊಳ್ರಿ. ಎದನುಸಾರಿ ಇಚ್ಛಾ ಆಗಿದೆ ಅಂದ್ರೆ ಭಗವಂತನ ಇಚ್ಛಾನುಸಾರಿ ಇಚ್ಛೆಯಾಗಿದೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಎರಡು ಕಾರಣ, ಭಗವಂತನ ಇಚ್ಛಾ ಒಂದು, ವಾಯುದೇವರ ಇಚ್ಛಾ ಒಂದು. ಆದರೆ ಪರಮಾತ್ಮನು ಏನ್ ಇಚ್ಛಾ ಪಡ್ತಾನ ಅಂತಂದ್ರೆ ಈ ವಾಯುದೇವರು ಪ್ರತ್ಯೇಕ ಇಂದ್ರಿಯಗಳಲ್ಲಿ ನಿಂತುಕೊಂಡು ಕೆಲಸ ಮಾಡ್ಲಿ ಅಂತ ಭಗವಂತ ಇಚ್ಛಾ ಪಟ್ಟದ್ದಕ್ಕ ಅದಕ್ಕನುಸಾರಿಯಾಗಿ ಇವರೂ ಇಚ್ಛಾ ಮಾಡಿಕೊಂಡು ಆ ತರಹದ ಕೆಲಸ ಮಾಡ್ತಾರ. ಅಂದ್ರೆ ದೇವರು ಉಳಿದ ವ್ಯಕ್ತಿಗಳಲ್ಲಿ ಇಂಥ ಇಚ್ಛೆಯನ್ನ ಮಾಡದೆ ವಾಯುದೇವರ ವಿಷಯದಲ್ಲಿ ಮಾತ್ರ ಇಂಥ ಇಚ್ಛಾ ಮಾಡ್ತಾರೆ ಅಂತಂದ್ರೆ ವಾಯುದೇವರು ಭಗವಂತನಿಗೆ ಎಷ್ಟು ಪ್ರೇಮಾಸ್ಪದರಾಗಿದ್ದಾರೆ ಅಂತ ತಿಳಿದು ಬರ್ತದ. ಯಾರು ಉಳಿದ ವಿಷಯದಲ್ಲಿ ಮಾಡಿಲ್ಲ ಇಂಥದ್ದನ್ನ ಹೇಳಿಲ್ಲ ನಮಗಂತೂ, ಈ ಸದ್ಯಕ್ಕಂತೂ ಬಂದಿಲ್ಲ, ಈ ಪ್ರಸಂಗದಲ್ಲಂತೂ ಬಂದಿಲ್ಲ. ಮುಂದಿನ ಪ್ರಸಂಗದಲ್ಲಿ ಬಂದಾಗಲೂ ಕೂಡ ಅವರೂ ಕೂಡ ಇಂಥ ಪ್ರೇಮವನ್ನು ಸಂಪಾದನೆ ಮಾಡಿದ್ದಾರೆ ಭಗವಂತನ ವಿಷಯದಲ್ಲಿ. ಅರ್ಥಾತ್ ಭಗವಂತನು ಈ ತರಹದ ಇಚ್ಛೆಯನ್ನ ಮಾಡಬೇಕಾಗಿದ್ದರೆ ಏನಂತ ಇಚ್ಛಾ ಮಾಡಬೇಕಾದ್ರೆ ವಾಯುದೇವರು ಪ್ರತ್ಯೇಕವಾಗಿ ಇಂದ್ರಿಯದಲ್ಲಿದ್ದೂ ಮಾಡ್ಲಿ ಹೊರಗಿದ್ದೂ ಮಾಡ್ಲಿ ಅಂತ ಇಚ್ಛಾ ಮಾಡಬೇಕಾದ್ರೆ ತಾದೃಶವಾದ ಪ್ರೀತಿ ಸಂಪಾದನೆಯನ್ನು ಮಾಡಿದ್ದಾರೆ ಅಂತ ತಿಳಿದು ಬರ್ತದೆ. ಇದು ಹೊರಗಿನಿರುವ ಇಂದ್ರಿಯಗಳ ವಿಷಯವನ್ನ ಮುಗಿಸಿದ್ರು. ಒಳಗಿರುವಂತಹ ಇಂದ್ರಿಯಗಳ ವಿಚಾರವನ್ನ ತೆಗೆದುಕೊಂಡು ಅಂತಃಕರಣ, ಮನಸ್ಸಿಗೆ ಇನ್ನೊಂದು ಹೆಸರೇನು? ಅಂತಃಕರಣ. ಅಂತಃಕರಣ ಅಂದ್ರೆ ಒಳಗಿನ ಇಂದ್ರಿಯ, ಒಳಗಿನ ಸಾಧನ ಅಂತ ಅರ್ಥ. ಗೊತ್ತಾಯ್ತಿಲ್ಲ? ಅಂತಃಕರಣ ಅಂದ್ರೆ ಏನು? ಕರಣ ಅಂದ್ರೆ ಇಂದ್ರಿಯಗಳು, ಸಾಧನಗಳು ಅಂತ ಅರ್ಥ. ಹೊರಗಿನ ಕರಣಗಳು, ಒಳಗಿನ ಕರಣಗಳು. ಅಂತಃಕರಣ ಅಂದ್ರೆ ಒಳಗಿರುವಂತಹ ಇಂದ್ರಿಯ. ಒಳಗಿರುವಂತಹ ಇಂದ್ರಿಯ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಆ ಇಂದ್ರಿಯಕ್ಕೆ ಅಭಿಮಾನಿಗಳು ಯಾರು? ರುದ್ರದೇವರು, ಮನೋಭಿಮಾನಿಗಳು. ಈ ಮನೋಭಿಮಾನಿಗಳಾದ ರುದ್ರದೇವರೂ ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡದ್ದರಿಂದ ತಾವು ಹೊರಗೋದ್ರು. ಹೊರಗೋದಾಗ ಮನಸ್ಸೇ ಇಲ್ಲದೆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಕಣ್ಣಿಲ್ಲದೆ ಬದುಕಬಹುದು, ಕಿವಿ ಇಲ್ಲದೆ ಬದುಕಬಹುದು ಅಂತ ಹೇಳಬಹುದು. ಮನಸ್ಸೇ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಹೆಂಗದ? ಆಗುದಿಲ್ಲಲ್ಲ. ಅಂದ್ರೆ ಇದರಲ್ಲಿ ಸ್ವಲ್ಪ ವಿಶೇಷ ವಿಚಾರ ಉಂಟು ಅಂತ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ಲಿಕ್ಕತ್ತಾರ. ಅದಕ್ಕೆ ಹೆಂಗ್ ಹೇಳಿದ್ರು? ಯಥಾ ಬಾಲ ಅಮನಸಃ. ಇದು ಅಪರೂಪದ ದೃಷ್ಟಾಂತ. ಪ್ರಾಯ ಇಡೀ ಉಪನಿಷತ್ತಿನ ಪ್ರಪಂಚದಲ್ಲಿ, ಶಾಸ್ತ್ರ ಪ್ರಪಂಚದಲ್ಲೂ ಕೂಡ ಏನ್ ದೃಷ್ಟಾಂತ ಕೊಟ್ಟಾರಂದ್ರೆ ಯಥಾ ಅಮನಸಃ ಬಾಲಾಹ, ಹೇಗೆ ಮನಸ್ಸಿಲ್ಲದ ಬಾಲಕರು ಹಾಗೆ ಅಂತ ಬರೆದಿದ್ದಾರೆ. ದೃಷ್ಟಾಂತ ಏನು? ಮನಸ್ಸಿನ ವಿಷಯದಲ್ಲಿ ಮನೋಭಿಮಾನಿಗಳಾದ ರುದ್ರದೇವರು ಮನಸ್ಸಿನಿಂದ ಹೊರಟಾಗ ಆ ಮನಸ್ಸು ತನ್ನ ಕೆಲಸವನ್ನ ನಿಲ್ಲಿಸಿದಂತೆ ಆಯಿತು. ಆವಾಗ ಹೆಂಗ ದೃಷ್ಟಾಂತ ಕೊಡಬೇಕು? ಯಾರನ್ನ ದೃಷ್ಟಾಂತ ಕೊಡಬೇಕು ಅಂತ ಕೇಳಿದ್ರೆ ಮನಸ್ಸಿಲ್ಲದ ಬಾಲಕರಂತೆ. ಅಮನಃ ಬಾಲ ಅಲ್ಲ, ಮನಸ್ಸಿಲ್ಲದ ಬಾಲಕರಂತೆ ಅಂತಂದಾಗಲೂ ಒಂದು ಸಮಸ್ಯೆ ಬರ್ತದಲ್ಲ. ಯಾಕೆಂದ್ರೆ ಮನಸ್ಸು ಅನಾದಿ. ನಹಿ ಅಮನಾಹ ಪುಮಾನ್ ತಿಷ್ಠತಿ. ಒಂದು ಶ್ರುತಿ ಹೇಳ್ತದ, ಇದ್ರ ಬಗ್ಗೆ ರಿಸರ್ಚ್ ಮಾಡಿದ. ಯಾವುದ್ರ ಬಗ್ಗೆ? ಮನಸ್ಸು ಹಾಗೂ ಜೀವರ ಸಂಬಂಧದ ಬಗ್ಗೆ ಒಂದು ರಿಸರ್ಚ್ ಆಗಿದೆ. ಆ ರಿಸರ್ಚಿನ ಏನದು ಥೀಸಸ್ ಸಬ್ಮಿಟ್ ಮಾಡಿದೆ. ಥೀಸಸ್ ಸಬ್ಮಿಟ್ ಮಾಡಿದ. ಏನಂತ ಮಾಡಿದ ಅಂದ್ರೆ ಮನಸ್ಸಿಲ್ಲದ ಒಂದು ಕ್ಷಣವೂ ಜೀವ ಇರಲಾರ ಅಂತ ಹೇಳ್ಬಿಟ್ಟದು. ಮನಸ್ಸಿಲ್ಲದೆ ಒಂದು ಕ್ಷಣವೂ ಇರಲಾರ. ಒಂದ ಜಡ ಮನಸ್ಸಿರಬೇಕು, ಇಲ್ಲ ಚೇತನ ಮನಸ್ಸಿರಬೇಕು. ಮೋಕ್ಷದಲ್ಲಿ ಚೇತನ ಮನಸ್ಸು, ಸಂಸಾರದಲ್ಲಿ ಚೇತನ ಪ್ಲಸ್ ಜಡ ಮನಸ್ಸು ಎರಡೂ ಇರ್ತದೆ. ಅರ್ಥ ಆಯ್ತಾ? ಆನಂದ ಅವ್ರ ಕಲ್ಪನಾವಂತಿಲ್ಲೋ? ಜಡ ಮನಸ್ಸು ಹಾಗೂ ಚೇತನವಾದ ಮನಸ್ಸು ಇಲ್ಲಿ, ಅಲ್ಲಿ ಕೇವಲ ಚೇತನ ಮನಸ್ಸು. ಅಂದಮೇಲೆ ಮನಸ್ಸಿಲ್ಲದೆ ಇರ್ಲಿಕ್ಕೆ ಬರುವುದಿಲ್ಲ ಅಂದಾಗ ರುದ್ರದೇವರು ಮನಸ್ಸಿನಿಂದ ಹೊರ ಹೋದ್ರು. ಹಂಗಾರೆ ಏನಾಯ್ತು? ಮನಸ್ಸು ಏನಾಯ್ತು? ಸತ್ತು ಹೋಯ್ತಾ ಮನಸ್ಸು? ಮನಸ್ಸತ್ತು ಹೋಗಕ ಹೆಂಗ ಅಂದ್ರೆ ಎಷ್ಟು ಕ್ರಿಟಿಕಲ್ ಅದ ಇದು, ಸೂಕ್ಷ್ಮದ. ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗ್ಯದ ಅಂದ್ರೆ ಉಳಿದವ್ರು ಯಾರ ತಲೆಗೆ ಸುಳಿಕ್ ಹೋಗ್ಲಿಲ್ರಿ. ಯಾಕೆ ಹೇಳ್ರಿ? ಮುಂದ್ ಬರೋರು ಇದ್ದಾರಲ್ಲ, ಬರೀತಾರಂತ ಹೋಗ್ಬಿಟ್ರು ಅವ್ರು. ಹೇಳ ಸರಿಯಾಗಿ ಅರ್ಥ ಬರೆಯುವ ಶ್ರೀಮದಾಚಾರ್ಯ ಬರ್ತಾರಲ್ಲ, ಅವ್ರು ಬರ್ಕೋತಾರ. ತಪ್ಪ ಅರ್ಥ ಬರ್ದು ಹೋಗೋರು ನಾವ್ಯಾಕೆ ತಲೆಗೆ ಹೋಗ್ಬೇಕು ಅಂತ ತಪ್ಪ ಬರ್ದು ಹೋಗ್ಬಿಟ್ರು. ಅದಕ್ಕ ಇದಕ್ಕೇನ್ ಅರ್ಥ ಮಾಡಬೇಕು ಅಂತಂದಾಗ ಆಚಾರ್ಯರಾಗಿ ವಿವರಣೆ ಕೊಡ್ತಾರೆ. ಅಮನಾಹ ಬಾಲಾಹ, ಅಮನಸಃ ಬಾಲಾಹ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ವಾಯುದೇವರು ಹಾಗೂ ರುದ್ರದೇವರು ಇವರಿಬ್ಬರ ಮಧ್ಯದಲ್ಲಿನ ಒಂದು ಸಂಬಂಧವನ್ನು ತೆಗೆದುಕೊಂಡು ಹೇಳ್ತಾರೆ. ಏನು ಅಂದ್ರೆ ಪ್ರತಿ ಜನ್ಮ, ಒಂದು ಜೀವಿ ಪ್ರತಿ ಬಾರಿ ಜನ್ಮಿಸಿದಾಗ
ಫಸ್ಟ್ 6 months, ಮೊದಲಿನ 6 ತಿಂಗಳು ತಾಯಿಯ ಗರ್ಭದಿಂದ ಹೊರಬಂದ ಮೊದಲನೇ ಕ್ಷಣದಿಂದ 6 ತಿಂಗಳು ಕಂಪ್ಲೀಟ್ ಆಗುವವರೆಗೂ ಕೂಡ ಮನಸ್ಸಿಗೆ ರುದ್ರದೇವರು ಅಪಾಯಿಂಟ್ ಆಗಿರೋದಿಲ್ಲ. ಅಪಾಯಿಂಟ್ ಆಗಿರೋದಿಲ್ಲ ನಾವು, ತಿಳಿತಿಲ್ಲ. ಅದು ವೆಕೆಂಟ್ ಆಗಿರ್ತದೆ, ಖಾಲಿ ಇರ್ತದೆ, ಪೋಸ್ಟು ಖಾಲಿ ಇರ್ತದೆ. ಮತ್ತೆ ಆ ಪೋಸ್ಟ್ಗೆ ಯೋಗ್ಯ ವ್ಯಕ್ತಿ ಬರೋ ತನಕನು ಯಾರು ನೋಡ್ಕೋತಿರ್ತಾರ ಅದನ್ನ ಅಂದ್ರೆ ಮ್ಯಾಲೆ ಮುಖ್ಯಸ್ಥ ಇರ್ತಾರ, ಅವ್ರು ನೋಡ್ಕೋತಿರ್ತಾರೆ. ಹೌದೋ ಇಲ್ಲೋ? ಹಾಗಿದ್ರೆ ಈ 6 ತಿಂಗಳವರೆಗಿನ ಸರಾಫರ್ ಅರ್ಥ ಹೇಳಿರ್ತದ, 6 ತಿಂಗಳವರೆಗಿನ ಅಪಾಯಿಂಟ್ಮೆಂಟ್ ಇಲ್ಲದೆ ಇರುವಂತಹ ಒಂದು ಖಾತೆಯನ್ನ ಮೇಲಿನ ಖಾತೆಯವರು ನಡೆಸಿಕೊಂಡು ಹೊಂಟಂತೆ ವಾಯುದೇವರೇ 6 ತಿಂಗಳವರೆಗೆ ನಿರ್ವಹಿಸುತ್ತಾರೆ. 6 ತಿಂಗಳಾಗಿ ಮುಂದಿನ ಕ್ಷಣಕ್ಕೆ ರುದ್ರದೇವರು ಅಪಾಯಿಂಟ್ ಆಗ್ತಾರೆ. ಅಲ್ಲಿಂದ ಸಾಯುವವರೆಗಿನ ಕ್ಷಣದವರೆಗೂ ಕೂಡ ರುದ್ರದೇವರು ಕೆಲಸ ಮಾಡ್ತಾರೆ. ಸತ್ತ ಮುಂದಿನ ಕ್ಷಣಕ್ಕೆ ಅವರ ಅಪಾಯಿಂಟ್ಮೆಂಟ್ ಹೋಯಿತು ಅಂದ್ರೆ ತಾತ್ಪರ್ಯ ಮತ್ತದ ಮುಂದಿನ ಪ್ರೊಸೀಜರ್ ಶುರುವಾತು ಅಲ್ಲ. ಹಿಂಗ್ ಇಟ್ಕೊಳ್ರಿ, ಮುಂದಿನ ಸರ್ತಿ ಹುಟ್ಟಿ ಬರೋ ಕ್ಷಣದವರೆಗೂ ಅವ್ರ ಅಪಾಯಿಂಟ್ಮೆಂಟು. 6 ತಿಂಗಳು ದೀರ್ಘಕಾಲದ ರಜೆ ಮೇಲೆ ಹೋಗ್ತೀವಿ ಅಂತ ಲೆಟರ್ ಬರ್ಕೊಟ್ಟು ಹೋಗ್ತಿರಂಗಿಲ್ಲ, ಹಂಗ ಹೋಗ್ತಾರ ಅವರು. ಕಣ್ಣಂಗ ತಿಳಿಲಿಕ್ಕತ್ತಿಲ್ಲ ವಿಷಯ. ಆನಂದ ಅವರು ಕಲ್ಪನಾ ಬಂತ. ಜೀವ 6ನೇ ತಿಂಗಳಿಂದ ಮತ್ತೊಂದು ಬಾರಿ ಗರ್ಭದಿಂದ ಹೊರಬರೋವರೆಗೂ ಕೂಡ ರುದ್ರದೇವರ ಜವಾಬ್ದಾರಿ. 6 months ಗ್ಯಾಪ್ ಅವ್ರಿಗೆ, 6 ತಿಂಗಳು ಸೂಟಿ ಅವರಿಗೆ, ರಜಾ ತಗೊಂಡು ಹೊರಗೋಗ್ಬಿಡ್ತಾರೆ ಅವರು. ತಿಳಿತೇನೆ ಏನಂತ ಹೇಳಿದ್ದು? ಹೌದು. ಆ ಕಾಲದಲ್ಲಿ ರುದ್ರದೇವರು ಇರ್ಲಿಲ್ಲ ಅಂತ ಅನ್ನೋದಕ್ಕೆ ನಿಮಗೇನ್ ಸೂಚನೆ ಇದೆ? ಹೆಂಗ್ ಹೇಳಿದ್ರಿ? ಐಡೆಂಟಿಫೈ ಹೆಂಗ್ ಮಾಡ್ಬೇಕು ನೀವು ಅದನ್ನ? ರುದ್ರದೇವರು ಇರ್ಲಿಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ನೋಡ್ರಿ, ಇವತ್ತು ಹೊಸದಾಗಿ ಅಪಾಯಿಂಟ್ ಹೊಸದಾಗಿ ಅಂತ ಆಗ್ತದೆ, ಸುಮ್ ಭಾಷಾ ಹಂಗ್ ಬಳಸ್ತಿರ್ತೀವಿ ಅಷ್ಟ. ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ ವ್ಯಕ್ತಿಗೆ ಹೋಗಿ ನಾವೊಂದು ಅರ್ಜಿ ಕೊಡ್ತೀವಿ, ನೋಡ್ರಿ ನಮ್ದು ಹಿಂಗ ವ್ಯವಸ್ಥೆ ಆಗ್ಬೇಕಾಗಿದೆ ಕೊಡ್ರಿ ಅಂತ ಕೊಡಮ ಅಂತಾನೆ. ನಾನು ಇವತ್ತು ಅಪಾಯಿಂಟ್ ಆಗಿದ್ದೇನೆ, ಹಿಂದಿನ ಫೈಲ್ಗಳು ನನಗೆ ಸಂಬಂಧವಿಲ್ಲ. ಸರ್ಕಾರಿಯವರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಚಾರ್ಜ್ ಅವ ಇವತ್ತು ನೋಡ್ರಿ, ಹಿಂದಿಂದ ನಮಗೇನೋ ಗೊತ್ತಿಲ್ರಿ. ನೀವು ಹಿಂದಿನ ಅಧಿಕಾರಿಗಳಿಗೆ ಈಗ ಲಂಚ ಡಬಲ್ ಯಾಕೆ ಆಗ್ತಿರ್ತಾವ ಹೇಳ್ರಿ? ನೀವು ಅವ್ರಿಗೆ ಕೊಟ್ಟಿರೋದಲ್ಲ, ನಮಗೇನ್ ಕೊಟ್ರಿ? ನಮಗೇನ್ ಸಂಬಂಧ ಇದೆ? ನಮ್ಗೆ ಕೊಟ್ರಿ ಅಂತ ನಾವು ಹೌದ, ನಮ್ಗೆ ಗೊತ್ತಿಲ್ಲ ಅಂತ ನಾವು. ಹಾಗೆ ಅಂದ್ರೆ ಎಷ್ಟು ಸರಳದ ಅಂದ್ರೆ ಶಾಸ್ತ್ರ ಎಷ್ಟು ಸರಳ ಮಾಡ್ರಿ ಶ್ರೀಮದಾಚಾರ್ಯರು ಅಂದ್ರೆ, ಇವತ್ತು ಅಪಾಯಿಂಟ್ ಆಗಿನಾದ್ರಿಂದ ಇವತ್ತಿನಿಂದ ಏನಾದ್ರು ಬೇಕಾದ್ರೆ ಕೇಳ್ರಿ, ನಾ ಹೇಳ್ತೀನಿ. ನಿನ್ನೆ ತನಕ ಫೈಲ್ಸ್ ಏನಾಗಿ ನನಗೇನ್ ಸಂಬಂಧ ಅಂತ ನಾವ ಅದು ಅವಂದ್ ಅಲ್ವೇ ಅಲ್ಲ. ಆಕ್ಚುಲಿ ಅವಂದ್ ಅಲ್ವೂ ಅಲ್ಲದು. ಯಾಕೆ ನಾವು ಅಪಾಯಿಂಟ್ ಆಗಿದೆ ಇವತ್ತಾಗ್ಯಾನ. ಹಾಗಾದ್ರೆ ರುದ್ರದೇವರು ಯಾವ ಕ್ಷಣಕ್ಕೆ ಈ ಮನಸ್ಸಿನ ಮೇಲೆ ಅಭಿಮಾನಿಗಳಾದರೋ ಅಲ್ಲಿಂದ ಈ ಜೀವ ಏನೇನು ನೋಡಿತ್ತೋ ಅದನ್ನೆಲ್ಲ ಸಂಸ್ಕಾರ ರೂಪದಲ್ಲಿ ಒಳಗಿಟ್ಟು ಮುಂದಿನ ಗರ್ಭಸ್ಥ ಶಿಶುವಿನವರೆಗೆ ತಂದು ಅಲ್ಲಿ ಕೈ ಬಿಟ್ಬಿಡ್ತಾರೆ. ಹಾಗಾದ್ರೆ ಅದರ ಹಿಂದಿಂದೆಲ್ಲ ಏನಾಗಿದೆ ಅಂತಂದ್ರೆ ಅದು ಒಳಗ ಸಂಗ್ರಹ ಆಗೇ ಇಲ್ಲ, ಅಥವಾ ಆಗಿದ್ರೂ ಅಳಿಸಿಬಿಟ್ಟಿರ್ತಾರೆ, ಲೇಟ್ ಆಗ್ಬಿಡುತ್ತೆ. ಕಲ್ಪನಾ ಬಂತ ಹೇಳಿದ್ದೆ ಅಂತ. ಯಾಕ ಅಂದ್ರೆ ನೋಡ್ರಿ ಎಷ್ಟು ಸ್ವಾರಸ್ಯದ. ಅವರ ಅಪಾಯಿಂಟ್ ಆದಾಗಿನಿಂದ ಮುಂದಿಂದೆಲ್ಲವೂ ಕೂಡ ನಮಗೆ ನೆನಪಿಗೆ ಬರ್ತದೆ. ಅದರ 6 ತಿಂಗಳ ಮೊದಲಿದ್ದೆಲ್ಲ ಯಾಕೆ ನಮಗೆ ನೆನಪು ಬರ್ತಿಲ್ಲ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ, ಮೊದಲ 6 ತಿಂಗಳು ರುದ್ರದೇವರ ಕೈಯಾಗಿ ಇದ್ದಿದ್ದಿಲ್ಲ ಮನಸ್ಸು. ಒಂದು ವೇಳೆ ಹುಟ್ಟಿದಾರಭ್ಯ ಇದು ಮನಸ್ಸು ರುದ್ರದೇವರ ಕೈಯಲ್ಲಿ ಇದ್ದದ್ದಾದರೆ ಆಗ ಶಿಶು ಮೊದಲನೇ ಬಾರಿ ಹೇಗೆ ಉಸಿರಾಟ ಮಾಡಿತು ಎಂಬುದನ್ನು ಕೂಡ ನೆನಪಿಟ್ಟುಕೊಳ್ಬೇಕಾಗಿತ್ತು. ನಾ ಹೆಂಗ್ ಉಸಿರಾಡದೆ ಅಂತ ನೆನಪಿಟ್ಕೋಬೇಕಾಗಿತ್ತು. ನಾ ಹೆಂಗ ಭೂಮಿಗೆ ಬಂದೆ ಏನು ನೆನಪಿಡಂಗಿಲ್ಲ. ಮುಂದಿನ ವಿಷಯಗಳೆಲ್ಲ ನೆನಪಿಗೆ ಬರ್ತಾ ಹೋಗ್ತದೆ. ಇದರಿಂದ ಏನ್ ತಿಳಿದು ಬರ್ತದ ಅಂತಂದ್ರೆ, ಆ ಕಾಲದಲ್ಲಿ ರುದ್ರದೇವರ ಅಪಾಯಿಂಟ್ ಆಗಿರ್ಲಿಲ್ಲ. ಒಂದು ವೇಳೆ ಆಗಿದ್ದಿದ್ರೆ ಎಲ್ಲವೂ ನೆನಪಿರಬೇಕಾಗಿತ್ತು. ಹಂಗಾರೆ ಆವಾಗ ಯಾರು ನೋಡ್ಕೊಳಿಕತ್ತಿದ್ರು ಅಂದ್ರೆ ವಾಯುದೇವರು ನೋಡ್ಕೊಳ್ತಾ ಇದ್ರು. ಸರಿ ಆಯ್ತಾ? ವಾಯುದೇವರು ನೋಡ್ಕೊಳ್ತಾ ಇದ್ರು ಅಂದ್ರೆ ಏನ್ ಮಾಡಿದ್ರು ಅಂದ್ರೆ, ಆ 6 ತಿಂಗಳಿನಲ್ಲಿ ಇವನಿಗೆ ಏನೇನು ಸಂಸ್ಕಾರಗಳಾಗ್ಯಾವೋ ಅದು ಯಾವುದೂ ಇವನಿಗೆ ನೆನಪು ಇರುವುದು ಬೇಡ ಅಂತ ಸಂಕಲ್ಪ ಮಾಡ್ಬಿಟ್ರಂತ ವಾಯುದೇವರು. ಆನಂದವರು ಇದೆಲ್ಲ ದೇವರ ರಹಸ್ಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ನೋಡ್ರಿ ಎಷ್ಟು ಸ್ವಾರಸ್ಯದ. ಷಣ್ಮಾಸಾತ್ ಪೂರ್ವಬಾಲಾನಾಂ ಕೇವಲ ಪ್ರಾಣತೋ ಭವೇತ್. ಷಣ್ಮಾಸಾತ್ ಪೂರ್ವಂ 6 ತಿಂಗಳ ಮೊದಲು ಅಂದ್ರೆ ಎಂದ 6 ತಿಂಗಳಾಯಿತು ಅಲ್ಲಿಂದ ಮೊದಲು ಕೇವಲ ಪ್ರಾಣತೋ ಭವೇತ್, ಬಾಲಕರದೆಲ್ಲರದು ಪ್ರಾಣದೇವರಿಂದ ಆಗ್ತದೆ. ವ್ಯಾಪಾರಿಯಂ ಮನಸಾ ಸರ್ವಂ, ಮನಸ್ಸಿನ ವ್ಯಾಪಾರಗಳೆಲ್ಲವೂ ಅವರಿಂದ. ಅತಃ ಆದ್ದರಿಂದ ಪಶ್ಚಾತ್ ಅಸಂಸ್ಮೃತಿ, ಮುಂದೆ ಅವನ ಜೀವನದಲ್ಲಿ ಅದು ಎಂದೂ ಕೂಡ ನೆನಪಿಗೆ ಬರುವುದಿಲ್ಲ. ತಿಳಿತಾ? ಏನ್ ಮಾಡಿದ್ರಿ ಅಂದ್ರೆ ದೃಷ್ಟಾಂತ ಹೊಂದಿಸಿದ್ರಿ ಶ್ರೀಮದಾಚಾರ್ಯ. ಏನ್ ದೃಷ್ಟಾಂತ ಹೊಂದಿಸಿದ್ರು ಅಂದ್ರೆ, ಅಮನಸಃ ಬಾಲಾಹ,
ಮನಸ್ಸಿಲ್ಲದ ಬಾಲಕರು ಅಂದ್ರೆ ಮನಸ್ಸಿಲ್ಲದೆ ಬಾಲಕರು ಇರ್ಲಿಕ್ಕೆ ಬರುವುದಿಲ್ಲ, ಮನಸ್ಸು ಯಾವಾಗ್ಲೂ ಇರಲೇಬೇಕು. ಮತ್ತೆ ಅಮನಸಃ ಅಂದ್ರೆ ಏನು ಅಂದ್ರೆ ಮನಸ್ಸಿನಲ್ಲಿದ್ದ ಎಲ್ಲಾ ಸಂಸ್ಕಾರಗಳನ್ನು ಕಳೆದುಕೊಂಡ ಬಾಲಕರು ಅಂತ ಅರ್ಥ. ಮನಸ್ಸಿನಲ್ಲಿದ್ದ ಎಲ್ಲಾ ಸಂಸ್ಕಾರಗಳನ್ನು ಕಳೆದುಕೊಂಡವರು. ಯಾಕಂದ್ರೆ ಆ ಕಾಲದಲ್ಲಿ ವಾಯುದೇವರು ನಿಯಾಮಕರಾಗಿರ್ತಾರೆ. ವಾಯುದೇವರು ಮನಸ್ಸಿಗೆ ನಿಯಾಮಕರಾಗಿದ್ದಾಗ ಏನೇನು ಸ್ಮರಣೆಗಳು ಉಂಟಾಗಿರ್ತಾವೋ ಅದನ್ನೆಲ್ಲವನ್ನು ಕೂಡ ವಾಯುದೇವರು ಏನ್ ಮಾಡಿಬಿಡ್ತಾರ ಅಂತಂದ್ರ ಅಳಿಸಿ ಹಾಕಿ ಬಿಡುತ್ತಾರ. ಮುಗಿದು ಹೋಯ್ತು. ಹಾಗಿದ್ದರೆ ಏನ್ ಸೂತ್ರ ಹೇಳಿದಂಗ ಆಯ್ತು ನೀವೀಗ ಅಂದ್ರೆ ಮನಸ್ಸಿಗೆ ಯಾವಾಗ ವಾಯುದೇವರ ನಿಯಾಮಕರಾಗಿರ್ತಾರೋ ಆ ಕಾಲದಲ್ಲಿ ಏನೇನು ಸ್ಮರಣೆಗೆ ಬರಬೇಕೋ ಅದು ಯಾವುದು ಬರದೇ ಇದ್ದಂತೆ ಆಗುತ್ತದೆ ಅಂತ ಆಯ್ತು ಈಗ. ಹೌದಿಲ್ರಿ ಆನಂದ ಅವರ? ಸರಿ, ಈಗ ಶ್ರೀಮದಾಚಾರ್ಯ ಅಂತಾರೆ ಹಾಗಾದರೆ ಇಲ್ಲಿ ಸಂಸಾರದ ಅವಸ್ಥೆ ಮುಗೀತು. ಒಂದೊಂದು ವಾಕ್ಯವನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರಾಯ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋ ಪ್ರಯತ್ನ ಮೊದಲೇ ಮಾಡಿರ್ತೀನಿ, ಇಂತಹ ಸಂಶಯ ಬರ್ಬೋದು ಅಂತ. ಆಮೇಲೆ ಬಂದ್ರು ಹೇಳ್ತೀನಿ, ಮತ್ತೆ ವಿಷಯ ಹೇಳ್ತೀನಿ. ವಾಯುದೇವರು ಯಾವ ಕಾಲದಲ್ಲಿ ಆ ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೋ ಆ ಕಾಲದಲ್ಲಿ ಇರುವ ಎಲ್ಲ ಘಟನೆಗಳು ಕೂಡ ಮರೆತು ಹೋಗಿರ್ತದೆ ಅಂತ ಸೂತ್ರ ಆಯ್ತು. ಈಗ ಸಂಸಾರ ಮುಗೀತು. ಸಂಸಾರ ಮುಗಿಯುವಾಗ ಮೊದಲೇ ಇಲ್ಲಿ ನಾವೇನ್ ಬಿಟ್ಟು ಹೋಗಿರ್ತೀವಿ ಅಂದ್ರೆ ಸ್ಥೂಲ ಶರೀರ ಬಿಟ್ಟು ಹೋಗಿರ್ತೀವಿ, ಭೌತಿಕ ಶರೀರವನ್ನ ಇಲ್ಲೇ ಬಿಟ್ಟು ಹೋಗಿರ್ತೀವಿ. ಸತ್ತಾಗ ಅದನ್ನ ಒಗೆದು ಮಣ್ಣಾಗೋ ಬೆಂಕಿಯಾಗೋ ಹಾಕಿ ಮುಗಿಸ್ಬಿಡ್ತಾರ, ಮುಗಿದು ಹೋದ ಕೆಲಸ. ನೀರಾಗ 3 ಕಡೆ ಅವ ಜಗ, ಗಾಳಿಯಾಗ ಆಕಾಶದಾಗ ಹಾಗೆ ಬರುದಿಲ್ರಿ. ಒಂದ ದಫನ್ ಮಾಡ್ಬೇಕು, ಇಲ್ಲ ದಹನ್ ಮಾಡ್ಬೇಕು, ಇಲ್ಲ ನೀರಿನಾಗ ಬಿಡ್ಬೇಕು, 3 ಕೆಲಸ ಅಲ್ಲ. ಈ 3 ಮಾಡ್ತಾರೆ. ಹೌದಾ? ಗುಡ್ ಬಾಯ್. ಅವ್ರು ಹೇಳಿದಂತ ಇವ್ರು ಹೇಳಿದಂತ ಅವ್ರು ಮಾಡ್ಬಾರ್ದು. ಇಷ್ಟೇ ಹೇಳಿದ್ ಕೇಳಿ. ನೀವ್ ಹೋಗ್ತೀರಾ? ಅಲ್ರಿ, ನಾವು ಅದೇನ ಕಥೆ ಗೊತ್ತಿಲ್ಲೋ ಹೆಂಗ್ ಮತ್ತೆ ಅಂದ್ಮೇಲೆ ಅದಕ್ಕೆ ಈ 3ರಲ್ಲಿ ಏನೋ ವ್ಯವಸ್ಥೆ ಮಾಡಬೇಕು. ಪಕ್ಷಿ ಪ್ರಾಣಿಗಳ ತಿಂದು ಹೊಲದೇನ್ ಬೇಡಂದಿಲ್ಲ. ಅಂತೂ ಈ ಸ್ಥೂಲ ದೇಹವನ್ನು ಇಲ್ಲಿ ಬಿಟ್ಬಿಟ್ಟಿರ್ತೀವಿ. ಅವ್ರಿಗೆ ಅದ್ರ ಚರ್ಚೆ ಅಂತ ತಿಳ್ಕೊಂಡ್ರೆ ಮುಂದಿನ ಹೆಂಗ್ ದೇಹ ಎಲ್ಲಿಡೋದು ಅಂತ ಚರ್ಚೆ ಅಂತ ಅವ್ರು ತಿಳ್ಕೊಂಡಷ್ಟೆ ಬಿಟ್ಬಿಡೋದು ಅಂಗ್ಲಿಕ್ಕೆ ಕೆಲಸ. ಅದಾದ ಮೇಲೆ ಅನಿರುದ್ಧ ಶರೀರವೂ ಹೋಗ್ಬಿಡ್ತದೆ. ಅನಿರುದ್ಧ ಶರೀರವು ಪ್ರಳಯ ಕಾಲದಲ್ಲಿ ಹೋಗ್ಬಿಡ್ತದೆ. ಆ ಸೃಷ್ಟಿ ಕಾಲದಲ್ಲಿ ಅನಿರುದ್ಧ ಶರೀರ ಬಂದಿತ್ತು, ಪ್ರಳಯ ಕಾಲದಲ್ಲಿ ಅನಿರುದ್ಧ ಶರೀರ ಹೋಯ್ತು, 2 ಆಯ್ತು. ಇನ್ನು ಉಳಿದದ್ದು ಯಾವುದು ಅಂದ್ರೆ ಲಿಂಗ ಶರೀರ. ಆ ಲಿಂಗ ಶರೀರವು ವಿರಜಾ ನದಿ ಸ್ನಾನ ಮಾಡಿದಾಗ ಹೋಗ್ಬಿಡ್ತದೆ. ಉಳಿದದ್ದೇನೀಗ ಅಂದ್ರೆ ಸ್ವರೂಪ ಉಳಿತು. ಸ್ವರೂಪ ಅಂತಂದ್ರೆ ಅದೇನು ಮಣ್ಣಿನ ಮುದ್ದ್ಯೋ ಅಥವಾ ಗಣಪತಿಯಂತೆ ಇದ್ದ ಆಕಾರವೋ. ಸ್ವರೂಪ ಅಂತಂದಾಗ ಬರೀ ಒಂದ್ ಹಿಂಗ ಗುಂಡಕಲ್ಲಿ ಇದ್ದಂಗೆ ಇರುವುದಿಲ್ರಿ ಅದು. ಸ್ವರೂಪ ಅಂದ್ರೆ ಏನಿರಬೇಕು ಅಂತ ಕೇಳಿದ್ರೆ ಅದಕ್ಕೂ ಕೈ, ಕಾಲು, ಕಣ್ಣು, ಬಾಯಿ, ಮೂಗೆಲ್ಲ ಇರಬೇಕು. ಅದು ಸ್ವಂತದ್ರಿ ಅದು ಬಾಡಿಗೆವಲ್ಲ. ಇವೆಲ್ಲ ಬಾಡಿಗೆ ಹೋದ್ಮೇಲೆ ಸ್ವಂತದ ಕೈ ಕಾಲಗಳೆಲ್ಲ ಉಳ್ಕೊಂಡ್ವ. ಹಾಗಾದ್ರೆ ಸ್ವಂತದ ಕೈ ಕಾಲಗಳು, ಸ್ವಂತದ ಮನಸ್ಸು ಅಂದ್ರೆ ಅದೆಲ್ಲವೂ ಕೂಡ ಏನಾಯ್ತು ಅಂದ್ರೆ ಮತ್ತೆ ಯಥಾ ಪ್ರಕಾರ ಇಂದ್ರಿಯಗಳಾದವು. ಏನಾದವು? ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಂದು ಮನಸ್ಸು ಯಥಾ ಪ್ರಕಾರ ಎಲ್ಲಿ ಬಂತು ಅಂದ್ರೆ ಮೋಕ್ಷದಲ್ಲೂ ಬಂತು. ಇಂದ್ರಿಯಗಳು ಬಂತು ಅಂತಂದ ಮೇಲೆ ಮತ್ತೇನ್ ಬಂತು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೋ ಇಲ್ವೋ ಅಂತ ಪ್ರಶ್ನೆ ಬಂತು ಮತ್ತೆ ಯಥಾ ಪ್ರಕಾರ. ಅದಕ್ಕಂತಾರ ಇಲ್ಲ, ಮತ್ತ ಇಂದ್ರಿಯಾಭಿಮಾನಿ ಇರ್ಲೇಬೇಕಲ್ಲ. ಯಾಕಿರುವುದಿಲ್ಲ? ಅಲ್ಲೂ ಇಂದ್ರಿಯಾಭಿಮಾನಿಗಳು ಇದ್ದೇ ಇರ್ತಾರೆ. ಹೌದು, ಸೋತ್ತಮರಾದ್ಮೇಲೆ ಇಂದ್ರಿಯಾಭಿಮಾನಿಗಳು ಇರ್ಲೇಬೇಕಲ್ಲ. ಸರಿ, ಅಲ್ಲಿ ಮನಸ್ಸಿಗೆ ಯಾರ ಅಭಿಮಾನಿ ದೇವತೆಗಳು? ಯಾಕಂದ್ರೆ ಜಡ ಮನಸ್ಸಂತರೂ ಇಲ್ಲ. ಅಲ್ಲಿ ಯಾರ ಅಭಿಮಾನಿಗಳಾಗಬೇಕು ಅಂದ್ರೆ ಪ್ರಾಣದೇವರ ಅಭಿಮಾನಿಗಳು. ರುದ್ರದೇವರಂತೂ ಇಲ್ಲೇ ಇಲ್ಲ. ಯಾಕಂದ್ರೆ ರುದ್ರದೇವರು ಶೇಷದೇವರಾಗ್ಬಿಡ್ತಾರೆ ಅಲ್ಲಿ ಮೋಕ್ಷದೊಳಗೆ, ಅವ್ರು ಬರುವುದೇ ಇಲ್ಲಿಗೆ, ಅಲ್ಲಿ ಪ್ರಾಣದೇವರು. ಹಾಗಾದ್ರೆ ಅಲ್ಲಿ ಚೇತನ ಮನಸ್ಸಿಗೆ ಪ್ರಾಣದೇವರ ಅಭಿಮಾನಿಗಳಾಗಿ ಬಿಟ್ಟರೆ ಹಿಂದಿಂದನ್ನೆಲ್ಲ ಏನ್ ಮಾಡಬೇಕು ಅಂದ್ರೆ ಎರೈಸ್ ಮಾಡ್ಬೇಕು, ಅಳಿಸ್ಬಿಡ್ಬೇಕು. ಅದನ್ನ ಅಳಗಿಸಿ ಬಿಡುತ್ತಾರ ಅಂತ ಆಗ್ಬಿಟ್ರೆ ಮೋಕ್ಷಾವಸ್ಥೆಯಲ್ಲಿ ನನಗೆ ಏನ್ ನೆನಪಿಗೆ ಬರಬಾರದು ಅಂದ್ರೆ ನಾನು ಸಂಸಾರದಲ್ಲಿ ಹಿಂದೆ ಎಲ್ಲೆಲ್ಲಿ ಹುಟ್ಟಿ ಬಂದಿದ್ದೆ, ಏನೇನಾಗಿತ್ತು ಅಂತ ಯಾವುದು ನನ್ನ ನೆನಪಿಗೆ ಬರಬಾರದು. ಆದ್ರೆ ಬರ್ತದ, ಶ್ರುತಿಯೊಳಗದ, ನಮ್ಮ ಅನುಭವ ಅದ. ಏನಂತ? ಮುಕ್ತರಾದ ಮೇಲೆ ಒಂದ್ಸರಿ ಹಿಂತಿರುಗಿ ನೋಡ್ತಾನಂತವ, ಅಬ್ಬಾ ಈ ಸಂಸಾರ ಇದನ್ನೆಲ್ಲ ಬಿಟ್ಟು ಬಂದೆಪ್ಪ ಮಾರಾಯ ಅಂತಂತಾನೆ. ಒಂದು ವೇಳೆ ಹಿಂದಿಂದನ್ನ ಅಳಿಸಿ ಹಾಕುವ ಕೆಲಸ ವಾಯುದೇವರದ್ದು ಅಂತ ಆಗಿದ್ದರೆ ಇವ ಮುಕ್ತರಾದ ಕೂಡಲೇ ಹಿಂದಿನ ಎಲ್ಲ ಏನ್ ಮಾಡ್ಬೇಕಾಗಿತ್ತು? ಇವರು ಅಳಿಸಿ ಹಾಕಬೇಕಾಗಿತ್ತು. ಅಳಿಸಿ ಹೋಗಿಲ್ಲ. ಏನ್ ಅನಿಸ್ತದ ಅಂದ್ರೆ ನನ್ನ ತಂದೆ ತಾಯಿಗಳು ಯಾರಪ್ಪ ಅವರು? ಯಾರು ನನಗೆ ಈ ದೇಹವನ್ನು ಕೊಟ್ಟಿದ್ರು, ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ದೇಹವನ್ನು ಕೊಟ್ಟಿದ್ರು,
ಬರೇ ದೇಹವನ್ನಲ್ಲ, ಅಂಥ ವಾತಾವರಣವನ್ನು ಕೊಟ್ರು, ಅಂಥ ವಿದ್ಯೆಯನ್ನು ಕೊಟ್ರು. ಯಾರಪ್ಪ ಅವರು ಅಂಥೇಳಿ ಅವ್ರನ್ನೆಲ್ಲ ನೋಡ್ಬೇಕು ಅಂತ ಇಚ್ಛಾ ಬರ್ತದಂತ. ಅದಕ್ಕ ಸೈದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪ ದೇವಾಸ್ಯ ಪಿತರ ಸಮುತ್ತಿಷ್ಟಂತೆ. ನಮ್ಮಪ್ಪನ್ ನೋಡ್ಬೇಕಲ್ಲ, ನಮ್ಮವ್ವನ್ ನೋಡ್ಬೇಕಲ್ಲ ಅಂತ ಅನ್ಕೊಂಡ ಮಾತ್ರಕ್ಕ ಸಂಕಲ್ಪ ದೇವಾಸ್ಯ ಪಿತರಃ ಸಮುತ್ತಿಷ್ಟಂತಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತಾರ. ಅಂದ ಮೇಲೆ ಅಲ್ಲಿ ಎಲ್ಲವೂ ಸ್ಮರಣೆಗೆ ಇದೆ ಅಂತಾಯಿತು, ಮರ್ತ ಹೋಗಿಲ್ಲ. ಅದ್ ಹೆಂಗ್ ಹೊಂದಿಸ್ತೀರ ಹಾಗಿದ್ರೆ ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನು? ತುರಿಯಾಯಾಮ್ ಅವಸ್ಥಾಯಾಮ್ ಪ್ರಾಣಾದೇವ ವಿಬೋಧನಂ. ತುರಿಯಾವಸ್ಥೆಯಲ್ಲಿ ಪ್ರಾಣದೇವರಿಂದಲೇ ವಿಬೋಧನ. ಹೌದು, ತುರಿಯಾವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕರಾಗಿ ಪ್ರಾಣದೇವರೇ ಇದ್ದಾರೆ. ಹೌದು, ತಥಾಪಿ ಮತ್ತು ಪ್ರಾಣದೇವರು ಇಂದ್ರಿಯ ನಿಯಾಮಕರಾಗಿ ಬಿಟ್ರೆ ಸಂಸ್ಮೃತಿ ವಿಸ್ಮೃತಿ ಬರಬೇಕಾಗಿತ್ತು. ಸಂಸ್ಮೃತಿ ಹೆಂಗ್ ಬಂತು? ಏನ್ ಬರ್ಬೇಕಾಗಿತ್ತು? ವಿಸ್ಮೃತಿ ಬರಬೇಕಾಗಿತ್ತು. ಸಂಸ್ಮೃತಿ ಹೆಂಗ್ ಬಂತು ಅಂದ್ರೆ ತತ್ರ ಪ್ರಾಣವಶ್ಯತೆಯ ಭವೇತ್. ಅಲ್ಲಿ ಪ್ರಾಣದೇವರು ನಿಮಗೆ ವಶರಾಗಿರ್ತಾರೆ. ಪ್ರಾಣದೇವರು ನಿಮಗೆ ವಶರಾಗಿದ್ದರಿಂದ ನಿಮಗೆ ಬೇಕಾದದ್ದನ್ನ ಮಾಡಿಕೊಡ್ತಾರೆ, ಮರಿಸುವುದಿಲ್ಲ, ಸ್ಮರಿಸುತ್ತಾರೆ. ಪ್ರಾಣದೇವರು ನಮಗೆ ವಶ ಆಗಿರ್ತಾರೆ. ಹಾ ಹಾ ಏ ಹಣಮಪ್ಪ ಅಂತ ಹಿಂಗಲ್ಲಿ ಬರ್ತೇನೆ, ಹೆಂಗಲ್ಲಿ ಬರ್ತೇನೆ ಅಂತಂದ್ರೆ ಅಲ್ಲೋ ಮತ್ತೇನು? ಪ್ರಾಣಸ್ಯ ವಶ್ಯತಃ ನಾಮ ತದ್ಭಕ್ತ್ಯಾ ಸ್ಯಾತ್ ಪ್ರಸಾದತಃ. ಪ್ರಾಣದೇವರ ವಶರಾಗಿರ್ತಾರೆ ಅಂದ್ರೆ ಪ್ರಾಣದೇವರಲ್ಲಿ ಮಾಡಿದ ಭಕ್ತಿಯಿಂದ, ಪ್ರಾಣದೇವರ ಪ್ರಸಾದದಿಂದ ಅಂತ ಅರ್ಥ. ಅದಕ್ಕೆ ಹಂಗಾದ್ರೆ ಪ್ರಾಣದೇವರು ವಶದಲ್ಲಿರ್ತಾರೆ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ನಾವು ಪ್ರಾಣದೇವರಲ್ಲಿ ಮಾಡಿರುವಂತಹ ಭಕ್ತಿಯಿಂದ ಅವರು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಿ ಎಲ್ಲವನ್ನೂ ನೆನಪಿಗೆ ತಂದು ಕೊಡುತ್ತಾರೆ. ಪ್ರಾಣೇ ವಶ್ಯೇ ಮನೋವಶ್ಯಂ ಇಂದ್ರಿಯಾಣಿ ಚ ಸರ್ವಶಃ. ಪ್ರಾಣದೇವರು ವಶದಲ್ಲಿದ್ರೆ ಮನಸ್ಸು ವಶದಲ್ಲಿರ್ತದೆ. ಮನಸ್ಸು ವಶದಲ್ಲಿದ್ರೆ ಎಲ್ಲಾ ಇಂದ್ರಿಯಗಳು ಮನಸ್ಸಿನಲ್ಲಿ ಇರ್ತದೆ, ವಶದಲ್ಲಿ ಇರ್ತದೆ. ಪ್ರಾಣದೇವರ ಅಧೀನ ಮನಸ್ಸು. ಪ್ರಾಣದೇವರು ನಮ್ಮ ವಶದಲ್ಲಿ ಅಂದ್ರೆ ನಾವು ಭಕ್ತಿಯಿಂದ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಅವರು ನಮ್ಮ ವಶದಲ್ಲಿ ಇದ್ದಾರೆ ಅಂದ್ರೆ ಮನೋಭಿಮಾನಿಗಳಿದ್ದಾರೆ ಅಂದ್ರೆ ಇಂದ್ರಿಯಾಭಿಮಾನಿಗಳಲ್ಲಿ ಇದ್ದಾರೆ. ಇತ್ತಂಚ ಪ್ರಾಣದೇವರನ್ನು ನೀವು ಪ್ರಸನ್ನ ಮಾಡಿಕೊಂಡ್ರೆ ಎಲ್ಲಾ ಇಂದ್ರಿಯಗಳು ನಿಮ್ಮ ಅಧೀನಕ್ಕೆ ಬರ್ತಾವ. ಈ ತತ್ವ ಕೊನೆಗೆ ತಂದು ನಿಲ್ಲಿಸಿದ್ರು. ಹಾಗಾಗಿ ಅಂದರೆ ಪ್ರಾಣದೇವರನ್ನ ಎಷ್ಟೆಷ್ಟು ಹೆಚ್ಚೆಚ್ಚು ನೀವು ಆರಾಧನೆಯನ್ನು ಮಾಡ್ತೀರೋ ಇದರ ಫಲವಾಗಿ ಮುಕ್ತಿಯಲ್ಲಿ ಎಲ್ಲಾ ಇಂದ್ರಿಯಗಳ ನಿಯಾಮಕತ್ವ ವಾಯುದೇವರಲ್ಲಿದ್ದರಿಂದ ಎಲ್ಲವೂ ಸ್ಮರಣೆಯಲ್ಲಿ ಉಳಿತದ. ಅದರ ಫಲವಾಗಿದೆ ಇದು ಅಂತ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.